ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜಯಶ್ರೀ ಮಾಡುವ ನಮಸ್ಕಾರಗಳು. ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದುವರೆಗೂ ನಾವು ಆಧ್ಯಾತ್ಮಿಕದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಬಂದಿದ್ದೀವಿ. ಈ ಮಾತುಕತೆಯಲ್ಲಿ ನಾವು ಅರಿಷಡ್ ವರ್ಗಗಳು ಹೇಗೆ ನಮಗೆ ಮಾರಕವಾಗ್ತಾ ಇದ್ದಾವೆ ಅನ್ನೋದನ್ನ ನೋಡ್ಕೊಂಡ್ವಿ. ಈಗ ಆ ಅರಿಷಡ್ ವರ್ಗಗಳನ್ನು ಮೀರಿ ನಿಲ್ಲುವುದೇ ಆಧ್ಯಾತ್ಮ. ಆಧ್ಯಾತ್ಮದ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ನಾನು ಅನ್ನೋದನ್ನ ಬಿಡು ಅಂತ ಹೇಳ್ತಾರೆ. ಇವತ್ತಿನ ವಿಷಯ ನಾನು ನಾನು ಹಾಗಾದರೆ ಏನಿದು ನಾನು? ಸಾಧಾರಣವಾಗಿ ಎಲ್ಲರೂ ನಾನು ಅಂದ ತಕ್ಷಣ ಅವರಲ್ಲಿ ವ್ಯಕ್ತವಾಗೋ ಒಂದು ಭಾವವೇ ಅಹಂಕಾರ. ನನ್ನ ಹೆಸರದು, ನನ್ನ ಕ್ವಾಲಿಫಿಕೇಷನ್ ಇದು, ನಾನು ಆ ಹುದ್ದೆಯಲ್ಲಿದ್ದೀನಿ, ನಾನು ಅಷ್ಟು ಆಸ್ತಿ ಮಾಡಿದ್ದೀನಿ, ನಾನು ಅಲ್ಲಿಂದ ಬಂದಿದ್ದೀನಿ, ನನಗೆ ಈ ಅರ್ಹತೆ ಇದೆ, ನಾನು ಅಷ್ಟು ಶ್ರೀಮಂತ, ನಾನು ಒಂದು ಒಳ್ಳೆ ಮಟ್ಟದಲ್ಲಿದ್ದೀನಿ ಅನ್ನೋ ಒಂದು ನಾನು ಅನ್ನೋ ಈ ಮಾತು ನಮಗೆ ಸುಮಾರು ಸರಿ ನಮ್ಮಿಂದನೂ ಕೂಡ ಬೇರೆಯವರಿಂದನೂ ಕೂಡ ಎಲ್ಲ ಕಡೆಯಿಂದನೂ ನಮಗೆ ಕೇಳಿ ಬರ್ತಾ ಇರುತ್ತೆ. ಹಾಗಾದರೆ ಆಧ್ಯಾತ್ಮಿಕದಲ್ಲಿ ನಾನು ಅನ್ನೋದು ಈ ಅಹಂಕಾರವನ್ನು ಹೇಗೆ ತಡಿಬೇಕು? ಹಾಗಾದರೆ ಒಂದು ಸಲ ವಿಚಾರ ಮಾಡೋಣ, ಇವತ್ತು ನಾನು ಅನ್ನೋದೇನೆ ಇರ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾರೋ ಒಬ್ರು ಫೋನ್ ಮಾಡ್ತಾರೆ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಾನು ಏನೋ ಕೆಲಸದಲ್ಲಿದ್ದೀನಿ ಅಂತ ಹೇಳ್ತೀವಿ. ಪ್ರತಿಯೊಂದು ಮಾತಿನ ಮುಂಚೆಗೂ ನಮ್ಮಲ್ಲಿ ನಾನು ಅನ್ನೋ ಈ ಪದ ಬಂದೇ ಬಿಡುತ್ತೆ. ನಾನು ಅನ್ನೋದು ಅಹಂಕಾರ. ಇದು ಬಾಹ್ಯ ಪ್ರಪಂಚಕ್ಕೆ. ಆಂತರಿಕ ಪ್ರಪಂಚಕ್ಕೆ ಅಥವಾ ಆಧ್ಯಾತ್ಮಿಕ ಹಾದಿಯಲ್ಲಿ ನಾನು ಅನ್ನೋದನ್ನ ಒಬ್ಬ ಸಂತ ಅಥವಾ ಒಬ್ಬ ಯೋಗಿ ಏನು ಅಂತ ತಗೊಳ್ತಾರೆ ಅಂತ ನೋಡೋದಾದರೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಅನ್ನೋದು ನನಗೆ ನಾನೇ ಕೊಟ್ಟುಕೊಳ್ಳುವ ಎಚ್ಚರಿಕೆ. ಈಗ ಅದೇ ಫೋನ್ ಮಾಡಿದ ವ್ಯಕ್ತಿ ಕೇಳ್ತಾನೆ, ಏನು ಮಾಡ್ತಾ ಇದೀಯಾ ಅಂತೇಳಿ. ನೀವೇನು ಹೇಳ್ತೀರಿ? ಬಾಹ್ಯ ಪ್ರಪಂಚದಲ್ಲಿ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಅದನ್ನೇ ನಾನು ಅನ್ನೋ ಆಧ್ಯಾತ್ಮಿಕ ಪ್ರಪಂಚದಿಂದಾಗ ನೋಡಿದಾಗ ನೀವು ಅವ್ರಿಗೆ ಉತ್ತರ ಕೊಡುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊರಡುತ್ತೆ. ಅವರು ನಿಮಗೆ ಪ್ರಶ್ನೆ ಕೇಳಿದ್ದಾರೆ, ನೀನೇನು ಮಾಡ್ತಾ ಇದೀಯಾ? ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ನಾನು ಅನ್ನೋದು ಆಂತರಿಕ ಪ್ರಪಂಚದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನೋಡೋದಾದರೆ, ನಾನು ಎನ್ನುವುದು ಎಚ್ಚರಿಕೆ ಅಥವಾ ನಮ್ಮಲ್ಲಿರೋ ಅರಿವಾದಾಗ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಈ ಕೆಲಸದಲ್ಲಿ ನನಗೆ ಶ್ರದ್ಧೆ ಇದೆಯಾ? ಈ ಕೆಲಸದಲ್ಲಿ ನಾನು ನನ್ನ ಸಂಪೂರ್ಣ ಮನಸ್ಸನ್ನು ತೊಡಗಿಸಿದೆನಾ? ನಾನು ಮಾಡುವ ಕೆಲಸ ಸರಿಯಾಗಿದೆಯಾ? ನಾನು ಮಾಡುವ ಕೆಲಸ ನನ್ನ ಹಾಗೂ ನನ್ನ ಪ್ರಪಂಚದ ಏಳಿಗೆಗೆ ಒಳಿತಾಗಿದೆ ಅನ್ನೋ ಸುಮಾರು ಪ್ರಶ್ನೆಗಳೊಂದಿಗೆ ಆ ನಾನು ನಮ್ಮನ್ನು ಎಚ್ಚರಿಸ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ತಾ ಇರೋ ವಿಷಯ, ನಾನು ಅನ್ನೋ ಅಹಂಕಾರವನ್ನು ನಾನು ಎನ್ನುವ ಅರಿವಿಗೆ ಅಥವಾ ಎಚ್ಚರಿಕೆಗೆ ಹೇಗೆ ಪರಿವರ್ತನೆ ಮಾಡಿಕೊಳ್ಬೇಕು. ಪ್ರತಿದಿನವೂ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ನಾನು ಅದನ್ನು ಮಾಡ್ತಾ ಇದ್ದೀನಿ, ನಾನು ಇದನ್ನು ಮಾಡ್ತಾ ಇದ್ದೀನಿ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ನಾನು ಅಷ್ಟೊಂದು ಕೆಲಸ ಮಾಡಿದೆ, ಇದನ್ನು ಒಂದು ರಗಳೆ ಥರ ಹೇಳೋದೇ ಆಯಿತು. ಆದರೆ ಇದನ್ನು ಎಚ್ಚರಿಕೆಯಾಗಿ ತಗೊಂಡಾಗ ಈ ನಾನು ಅನ್ನೋ ಕೆಲಸ ಸುಮಾರು
ವಿಷಯಗಳನ್ನ ನಮಗೆ ತಿಳಿಸ್ಕೊಡುತ್ತೆ. ಬೆಳಗ್ಗೆಯಿಂದ ನಾನೇನು ಮಾಡಿದೆ, ಹೌದು ಇವತ್ತು ಬೆಳಗ್ಗೆ ನಾನು ಮಾಡಿದ್ದು ಸರಿಯಾಗಿತ್ತಾ, ಇದು ನನ್ನ ಮನಸ್ಸಿಗೇನೆ ಸರಿ ಹೊಂದಿತ್ತಾ, ಈ ಭಾವದಲ್ಲಿ ನೋಡ್ತಾ ಹೋದರೆ ಇಲ್ಲಿ ಮನಸ್ಸು ನಮಗೆ ಕನ್ನಡಿಯಾಗಿ ನಿಲ್ಲುತ್ತೆ. ಒಂದು ಕಡೆಯಿಂದ ನಾವಾದರೆ ಇನ್ನೊಂದು ಕಡೆಯಿಂದ ನಮ್ಮ ಮನಸ್ಸು ನಮ್ಮನ್ನು ಪ್ರತಿಫಲಿಸುತ್ತೆ. ನಾನು ಅನ್ನೋ ಎಚ್ಚರಿಕೆ ನಮ್ಮಲ್ಲಿ ಮೂಡಿದಾಗ ನಮ್ಮ ಎದುರಿಗಿರೋ ನಮ್ಮ ಕನ್ನಡಿ ಎಂಬ ಮನಸ್ಸು ನಮಗೆ ಅದನ್ನು ಪ್ರತಿಬಿಂಬವಾಗಿ ತೋರಿಸುತ್ತೆ. ಹೌದು, ಇವತ್ತು ನಾನು ಈ ಕೆಲಸ ಮಾಡಿದೆ, ಈ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಇತ್ತು, ಎಷ್ಟು ಪರಿಶ್ರಮ ಇತ್ತು, ಇದನ್ನು ಹೇಳ್ತಾ ಹೋಗುತ್ತೆ. ಹೀಗೆ ನಮ್ಮ ಜೊತೆಗೆ ನಾವೇ ಮಾತಾಡ್ಕೊಳ್ಳೋದು. ಈ ಕಲೆಯನ್ನು ನಾನು ಅನ್ನೋದೇ ಕಲಿಸುತ್ತೆ. ನಾನು ಅನ್ನೋ ಎಚ್ಚರಿಕೆಯನ್ನು ನಾವು ಸ್ವೀಕರಿಸಿದಾಗ ಅಲ್ಲಿ ನಮ್ಮನ್ನು ನಾವು ಪ್ರೀತಿಸ್ತಾ ಹೋಗ್ತೇವೆ. ಹಾಗಾದರೆ ನಮ್ಮನ್ನು ನಾವು ಪ್ರೀತಿಸೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ಧನ್ಯವಾದಗಳು.